ಶಿವೋಹಂ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವೈಭವ ಲಕ್ಷ್ಮಿ ವ್ರತನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ದೀಪನ ಬೆಳಗಿಸ್ಕೊಂಡೆ ಪೂಜೆನ ಸ್ಟಾರ್ಟ್ ಮಾಡಬೇಕು. ಮನೆ ಮೇಲೆ ಈ ಥರ ಅಷ್ಟಲಕ್ಷ್ಮಿ ರಂಗೋಲಿನ ಹಾಕಿ ಇದ್ರ ಮೇಲೆ ಕಳಶನ ಇಡುವಂಥದ್ದು. ಇದರಲ್ಲಿ 5 ಮುಷ್ಟಿ ಅಕ್ಕಿನ ಹಾಕಬೇಕು. ತಾಮ್ರ ತಮ್ಗೆ ಇಟ್ಟು ನೀರು ಹಾಕಬೇಕು. ಅರಿಶಿಣ, ಕುಂಕುಮ, ಹೂವು ಮತ್ತು ಒಂದು ಕಾಯಿನನ್ನು ಹಾಕಿ ಲಕ್ಷ್ಮೀ ವೆಂಕಟೇಶ್ವರನನ್ನು ಆಹ್ವಾನ ಮಾಡಬೇಕು. ತಂಬಿಗೆಗೆ 5 ವೀಳ್ಯದೆಲೆ ಮಾವಿನೆಲೆ ಇಟ್ಟು ಕಾಯಿ ಇಟ್ಟು ಕಳಶದ ಜೊತೆ ಬಳೆನ ಮತ್ತು ಬ್ಲೌಸ್ ಪೀಸು ಮತ್ತು ಬಂಗಾರನ ಹಾಕಬೇಕು. 2 ವೀಳ್ಯದೆಲೆನ ತಗೊಂಡು 1 ಅಡಿಕೆ, ಸ್ವಲ್ಪ ಅಕ್ಷತೆ, ಆಮೇಲೆ 1 ಬಾಳೆಹಣ್ಣು ಮತ್ತು 1 ಹೂನ ಹಾಕಿ ಗಣಪತಿಗೆ 1 ಮತ್ತು ನಿಮ್ಮ ಮನೆ ದೇವರನ್ನ ಕುಲದೇವ್ರನ್ನ ನೆನೆಸ್ಕೊಂಡು ಅಲ್ಲಿ 1 ಈ ಥರ ಲಕ್ಷ್ಮಿ ಮತ್ತು ಬಲಭಾಗಕ್ಕೆ ಇಡಬೇಕು. ಫಸ್ಟು ವಿಘ್ನ ನಿವಾರಕ ಗಣಪತಿನ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿ ಮತ್ತು ವೆಂಕಟೇಶ್ವರರನ್ನು ಪೂಜೆ ಮಾಡಬೇಕು. ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೆ ಸಂಕಲ್ಪನ ಮಾಡಬೇಕು. ಕೈಯಲ್ಲಿ ಅಕ್ಷತೆ ಹೂನ ತಗೊಂಡು ಸಂಕಲ್ಪನ ಮಾಡಿ ನೀರು ಹಾಕಿ ದೇವ್ರಿಗೆ ಅರ್ಪಿಸ್ಬೇಕು. ಯಾರಕ್ತಾಂಬುಜ ವಾಸಿನಿ ವಿಲಾಸಿನಿ ಅಂತ ಶ್ಲೋಕ ಇದೆ, ಅದನ್ನು 5 ಸತಿ ಹೇಳಬೇಕು. ನೆಕ್ಸ್ಟು ಪೂಜಾ ವಿಧಾನನ ಓದಿ ಅಷ್ಟೋತ್ತರನ ಓದಬೇಕು. ಅದನ್ನು ಓದಬೇಕಾದ್ರೆ ಈ ಥರ ಕುಂಕುಮಾರ್ಚನೆ ಮಾಡಬೇಕು. ನೈವೇದ್ಯಕ್ಕೆ ನೀವು ಏನನ್ನೂ ಇಡ್ಬೋದು, ಬಟ್ ಸಕ್ಕರೆ ತುಪ್ಪ ಮಾತ್ರ ಇಡಲೇಬೇಕು. 5 ವಾರ ಪೂಜೆ ಮಾಡಿ 5 ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡಬೇಕು. ಇದೇ ಥರ 5 ವಾರ ಪೂಜೆ ಮಾಡಬೇಕು. 5 ವಾರ ಪೂಜೆದ ನಂತರ ಗಣಪತಿಗೆ ಇಟ್ಟಿರುವಂಥ ಪಡಿನ ದೇವಸ್ಥಾನದಲ್ಲಿ ಒಡಿಸ್ಬೇಕು. ಕಳಶಕ್ಕಿಟ್ಟಿರುವಂಥ ಕಾಯಿನ ಸ್ವೀಟ್ ಮಾಡಿ ತಿನ್ನಬೇಕು. ಕಳಶಕ್ಕೆ ಯೂಸ್ ಮಾಡೋಂಥ ಅಕ್ಕಿನ ನಾವೇ ಯೂಸ್ ಮಾಡಬೇಕು.